ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ದರ್ಶನ್ ಕನಿಷ್ಠ ಸೌಲಭ್ಯ ಕೋರಿದ್ದ ಅರ್ಜಿಯ ವಿಚಾರಣೆ ನಡೆಯಲಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಂದು ದರ್ಶನ್ ಕನಿಷ್ಠ ಸೌಲಭ್ಯವನ್ನ ಕೋರಿದ್ರು. ಆ ಅರ್ಜಿಯ ವಿಚಾರಣೆ ನಡೆಯಲಿದೆ. ಜೈಲಾಧಿಕಾರಿಗಳ ವಿರುದ್ಧ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಆರೋಪಿ ದಾಸ. ಇಂದು ಆದೇಶವನ್ನ ನೀಡಲಿದೆ ಬೆಂಗಳೂರು ಸೆಷನ್ಸ್ ಕೋರ್ಟ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ ಎರಡನೇ ಬಾರಿ ಜೈಲು ಸೆರೆವಾಸವನ್ನ ಅನುಭವಿಸ್ತಾ ಇರುವಂಥದ್ದು. ಕನಿಷ್ಠ ಸೌಲಭ್ಯವನ್ನ ಕೇಳಿದ್ರು. ಹಾಸಿಗೆ ದಿಂಬನ್ನ ಕೊಡಿ, ಸರಿಯಾಗಿ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ, ಬೆನ್ನು ನೋವುತ್ತಾ ಇದೆ, ಹಾಗೆ ಫಂಗಸ್ ಆಗ್ತಾ ಇದೆ, ಓಡಾಡೋಕ್ಕೆ ಸ್ವಲ್ಪ ಜಾಗ ಕೊಡಿ ಎನ್ನುವಂತಹ ಮನವಿಯನ್ನ ಕೂಡ ಮಾಡಿದ್ರು. ಆ ಒಂದು ಅರ್ಜಿಯ ವಿಚಾರಣೆ ಇವತ್ತು ಆಗಲೇ ನಡೆದಿರುವಂಥದ್ದು. ಇಂದು ಆದೇಶವನ್ನ ಕೂಡ ನೀಡಲಿದೆ ಬೆಂಗಳೂರು ಸೆಷನ್ಸ್ ಕೋರ್ಟ್. ವಾದ ಪ್ರತಿವಾದವನ್ನ ಕೂಡ ಆಲಿಕೆ ಮಾಡಲಾಗಿದೆ. ಇವತ್ತು ಆದೇಶವನ್ನ ಕೂಡ ನೀಡಲಿರುವಂಥದ್ದು ಬೆಂಗಳೂರು ಸೆಷನ್ಸ್ ಕೋರ್ಟ್. ಇವತ್ತು ಕನಿಷ್ಠ ಸೌಲಭ್ಯ ಹಾಸಿಗೆ ದಿಂಬು ದರ್ಶನ್ ಅವರಿಗೆ ಸಿಗುತ್ತಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಸಿಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ. ಸೆರೆವಾಸದಲ್ಲಿರತಕ್ಕಂಥ ಆರೋಪಿ ಪ್ರದೋಷ್ಗೆ ಬಿಗ್ ಶಾಕ್ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಸೆರೆವಾಸದಲ್ಲಿರುವ ಆರೋಪಿ ಪ್ರದೋಷ್ಗೆ ಬಿಗ್ ಶಾಕ್ ಎದುರಾಗಿದೆ. ಜೈಲಿನಲ್ಲಿರುವಂತಹ ಆರೋಪಿ ಪ್ರದೋಷ್ ತಂದೆ ನಿಧನರಾಗಿದ್ದಾರೆ. ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ತಂದೆಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಕೋರ್ಟ್ ಅನುಮತಿಯನ್ನ ಕೂಡ ನೀಡಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಬೆಂಗಾವಲು ನೀಡಲು ಸೂಚನೆಯನ್ನ ಕೂಡ ನೀಡಲಾಗಿರುವುದು. ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಇಮೇಲ್ ಮೂಲಕ ಸೂಚನೆಯನ್ನ ನೀಡಲಾಗಿದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಪ್ರದೋಷ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರತಕ್ಕಂಥ ಆರೋಪಿಗಳು ಇದೀಗ ಪರದಾಡ್ತಾ ಇದ್ದಾರೆ. ಈ ಪೈಕಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಕೂಡ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರು. ಹಾಗೆ ಮತ್ತೆ ಸೆರೆವಾಸವನ್ನು ಅನುಭವಿಸ್ತಾ ಇರುವಂಥದ್ದು. ನೋಡಿ, ಈ ಪೈಕಿ ಆರೋಪಿ ಪ್ರದೋಷ್ ತಂದೆ ನಿಧನರಾಗಿರುವಂಥದ್ದು. ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತ ಪ್ರದೋಷ್ ಹೋಟೆಲ್ ಉದ್ಯಮಿ. ಜೈಲು ಸೇರಿದ ಬಳಿಕ ತಂದೆಯ ಆರೋಗ್ಯ ತುಂಬ ಕ್ಷೀಣಿಸಿತ್ತಂತೆ. ಪ್ರದೋಷ್ ತಂದೆ ನಿಧನರಾಗಿದ್ದಾರೆ. ತಂದೆಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋಕೆ ಕೋರ್ಟ್ ಪ್ರದೋಷ್ಗೆ ಅನುಮತಿಯನ್ನ ಕೂಡ ನೀಡಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರ್ತಕ್ಕಂಥ ಆರೋಪಿಗಳ ಪೈಕಿ ಪ್ರದೋಷ್ ಕೂಡ ಒಬ್ಬ. ಪರ್ಮಿಷನ್ ಅನ್ನು ಕೂಡ ಕೊಟ್ಟಿದೆ ತಂದೆಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋಕೆ.